ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಅಧಿಕಾರ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸ್ರವರ 111ನೇ ಜಯಂತಿ ಕಾರ್ಯಕ್ರಮದ ಬಗ್ಗೆ ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಶೀಲ್ದಾರ್ ರಂಜಿತ್ ಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ಹಿಂದುಳಿದ ವರ್ಗಗಳ ಮುಖಂಡರ ಜೊತೆ ಸಭೆಯನ್ನು ನಡೆಸಲಾಯಿತು. ನಂತರ ದಿನಾಂಕ 20/8/2026ರಂದು ಸಾಂಕೇತಿಕವಾಗಿ ತಾಲೂಕು ಕಚೇರಿಯಲ್ಲಿ ನಡೆಸಲಾಗುವುದು ಎಂದು ತಹಶೀಲ್ದಾರ್ ರಂಜಿತ್ ಕುಮಾರ್ ಅವರು ತಿಳಿಸಿದರು. ಈ ಸಭೆಗೆ ಬೇಕಾಬಿಟ್ಟಿಯಾಗಿ ಹಲವು ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದರು. ಕರ್ನಾಟಕದಲ್ಲಿ ಉಳುವವನೇ ಭೂಮಿ ಒಡೆಯ ಇಂಥ ರೆವಲ್ಯೂಷನರಿ ಚೇಂಜಸ್ ತೊಗೊಂಬಂದಂಥ ಮಹಾನ್ ವ್ಯಕ್ತಿಯವರು, ಅವರ ಜನ್ಮದಿನನ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಭಾಗ್ಯ. ಸೊ ನಮ್ಮ ಕರ್ನಾಟಕ ಇವಾಗ ತುಂಬ ಒಳ್ಳೆ ಹೆಸರುವಾಸಿಯಾಗಿದೆ. ಲ್ಯಾಂಡ್ ರಿಫಾರ್ಮ್ಸ್ ನಮ್ಮಲ್ಲಿ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದಕ್ಕೆ ಅವರೇ ಕಾರಣ ಅವರು ಇನಿಷಿಯೇಟಿವ್ ತೊಗೊಂಡು ಇಡೀ ದೇಶದಲ್ಲೇ ತುಂಬ ರಾಜ್ಯಗಳು ಹಿಂದೇಟಾಕಿದಾಗ ಅವ್ರು ಇನಿಷಿಯೇಟಿವ್ ತೊಗೊಂಡು ಆ್ಯಕ್ಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸರ್ಕಾರದ ಹಲವಾರು ಜನರ ವಿರೋಧ ಇದ್ದರು, ಜಮೀನ್ದಾರ್ಗಳಂತ ಏನಿದ್ರು ಅವಾಗ ಅವ್ರ ವಿರೋಧ ಇದ್ದರೂ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಒಂದು ಕಾಯ್ದೆ ತೊಗೊಂಡ್ಬಂದು ಉಳುವವನೇ ಭೂಮಿ ಒಡೆಯ ಅಂತ ನೋಡೋದು. ಸೊ ಅದರಿಂದಾಗೇ ಇವಾಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಜಮೀನಿರುತ್ತೆ. ಸೊ ಅಂಥ ಮಹಾನ್ ವ್ಯಕ್ತಿತ್ವದ ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಭಾಗ್ಯ ಅಂತ ಭಾವಿಸ್ತಾರೆ. ಆಗಸ್ಟ್ 20ನೇ ತಾರೀಕು ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ತಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಅಥವಾ ಲಾಸ್ಟ್ ಟೈಮ್ ಯಾವ ಥರ ಆಗಿತ್ತು, ಇವಾಗ ಯಾವ ಥರ ಇದು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ನಿಮ್ಮ ಸಜೆಷನ್ಸ್ ಇದ್ದರೆ ನೀವು ನೀಡ್ಬೋದು. ಏನು 20ನೇ ತಾರೀಕಿದೆ ಸಾಂಕೇತಿಕವಾಗಿ ಆಲೋಚನೆ ಮಾಡೋದ್ರಿಂದ ಲಾಸ್ಟ್ ಟೈಮ್ ಯಾವ ಥರ ಮಾಡಿ ಲಾಸ್ಟ್ ಟೈಮ್ ತೀರ್ಮಾನ ಮಾಡಿದ್ರು. ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಡೇಟಲ್ಲಿ ಫಿಕ್ಸ್ ಮಾಡಿ ಮಾಡಲಿಲ್ಲ. ನಾವು ಡೇಟ್ ಫಿಕ್ಸ್ ಮಾಡಿದ್ರು, ಅವ್ರು ಡೇಟ್ ಕೊಟ್ಟಿಲ್ಲ, ಮಾಡಲಿಲ್ಲ. ತಾಲೂಕು ಮಟ್ಟದಲ್ಲಿ ಒಬ್ಬರು ಎಲ್ಲ ಡೇಟಿ ಮಾಡ್ಕೊಂಡು ಇದು ಜಾತಿ ತರಲೇಬೇಡಿ. ನಾನು ಹೇಳಕ್ಕಿದ್ದೀನಿ ಸರ್, ಇದು ಒಂದು ಜಾತಿ ಸೀಮಿತ ಆದವರಲ್ಲ, ಪ್ರತಿಯೊಂದು ಹಿಂದುಳಿದ ವರ್ಗಕ್ಕೆ ಅವ್ರನ್ನೇ ರೆಪ್ರೆಸೆಂಟೇಟಿವ್ ಅಂತ ಎಲ್ಲ ಹಿಂದುಳಿದ ವರ್ಗನೂ ಅಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ರೈತರು ಇವಾಗ ಜಮೀನು ತೊಗೊಂಡು ಇದು ಮಾಡ್ತಿದ್ದಾರೆ. ಬರೀ ಆವಾಗ ಹೆಂಗಿತ್ತು, ಬರೀ ಜಮೀನ್ದಾರು ಊರಿಗೆ ಒಬ್ಬರೋ ಇಬ್ಬರೋ ಅಥವಾ ಒಂದು 10 ಹಳ್ಳಿ ಒಬ್ಬ ಜೋಡಿದಾರೋ ಜಮೀನ್ದಾರೋ ಇದ್ದರು. ಅವ್ರ ಹತ್ರನೇ ಎಲ್ಲ ಜಮೀನು ಕಂಟ್ರೋಲಲ್ಲಿ ಇರ್ತಿತ್ತು. ಇವಾಗ ನಮ್ಮದು ನಿಮಗೂ ಎಲ್ಲರಿಗೂ ಜಮೀನುಗಳಿದೆ ಅಂದರೆ ಇವರೇ ಕಾರಣೀಭೂತರು. ಅಂಥವರ ಇದನ್ನು ಕೊಡುಗೆ ಇಲ್ಲಿ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಉಳುವವನಿಗೆ ಭೂಮಿ ಒಡೆಯ ಆಗಿರ್ಬೋದು, 106 ಕಾರ್ಯಕ್ರಮ ಕೊಟ್ಟವ್ರೆ. ಅದನ್ನು ಓದ್ಸಲಿನೂ ಇದೇ ಥರ ಚರ್ಚೆ ಮಾಡಿ ಜೋರಾಗಿ ಮಾಡಬೇಕು ಅಂತೇಳಿ ಡೇಟ್ ಕೊಡ್ತೀವಿ ಅಂತ ಆಯಿತು. ದಯಮಾಡಿ ಈ ಸಲ ಆಗೋದು ಬೇಡ, ಏನಾದರೂ ಒಂದು ಕೇಳಿಕೊಂಡು ಅದನ್ನು ಮಾಡೋದನ್ನು ಮಾಡಿಸಿ. ಸರಿ, ಆಯಿತು ಸರ್. ಈಗ ತಾಲೂಕು ಆಡಳಿತದ ವತಿಯಿಂದ ಇತರೆ ಮಹಾನುಭಾವರ ಜಯಂತಿಗಳನ್ನು ಹೇಗೆ ಆಚರಣೆ ಮಾಡ್ತೀವೋ ಹಾಗಾಗಿ ಡಿ. ದೇವರಾಜ ಅರಸವರ 111ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತೀವಿ. ಈಗ ಸಚಿವರಾದ ಬಾಲಕೃಷ್ಣ ಅವರ ಸಮಯವನ್ನು ಮೇಡಮಲ್ಲಿ ತಾವಲ್ಲಿ ತೊಗೊಳ್ಬೇಕು. ಒಂದು. ಎರಡನೇದು, ಬಹುಸಂಖ್ಯಾತರು ಹಿಂದುಳಿದ ವರ್ಗದವರು ಇದ್ದಾರೆ ತಾಲೂಕಲ್ಲಿ. ಇವತ್ತಿನವರೆಗೆ ಹಿಂದುಳಿದ ವರ್ಗದ ಕುಂದುಕೊರತೆ ಸಭೆಯನ್ನು ಹಿಂದೆಂದೂ ಕರೆದಿಲ್ಲ. ನಮ್ಮ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ, ಮನೆಗಳು ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ OBCಗಳಿಗೆ ಯಾವ ಸವಲತ್ತು ಸಿಕ್ಕಿಲ್ಲ ಇಲ್ಲಿವರೆಗೆ. ಅಧಿಕಾರಿಗಳು ತಪ್ಪು ಅಂತ ಹೇಳೋದಿಲ್ಲ. ಹಾಗಾಗಿ ದಯಮಾಡಿ 6 ತಿಂಗಳಿಗೊಮ್ಮೆನಾದರೂ ತಾಲೂಕಿನಲ್ಲಿರುವ ಎಲ್ಲ ಹಿಂದುಳಿದ ವರ್ಗಗಳ ಕುಂದುಕೊರತೆ ಸಭೆ ಕರೀಬೇಕು ದಯಮಾಡಿ. ಜಯಂತಿ ಆಚರಣೆ ಮಾಡೋದು ಒಂದು ಕಡೆ, ಜಯಂತಿ ಎಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು, ಮತ್ತು ಡಿ. ದೇವರಾಜ ಅರಸವ್ರ ಭಾವಚಿತ್ರವನ್ನು ಮೆರವಣಿಗೆ ಮಾಡಬೇಕು. ಅವರ ಆದರ್ಶಗಳನ್ನು ಜನಮಾನಸದಲ್ಲಿ ಉಳಿಯುವಂತೆ ನಾವೆಲ್ಲರೂ ಮಾಡಬೇಕು. ಹಾಗಾಗಿ ಈ ಸಲ ನೀವು ಸಚಿವರ ಸಮಯವನ್ನು ಕೇಳ್ಕೊಳ್ಳಿ, ಡೇಟ್ ಯಾವಾಗ ಕೊಡ್ತಾರೆ. ಸೊ ನಿಮ್ಮ ಶಿಷ್ಟಾಚಾರ ಏನಿದೆ ಇಲಾಖೆಯಂತೆ ಆ ರೀತಿ ಕಾರ್ಯಕ್ರಮ ನಿರೂಪಣೆ ಮಾಡಿ ಒಟ್ಟಾರೆ ಚೆನ್ನಾಗಿ ಮಾಡಬೇಕು. ಆದರ್ಶಗಳನ್ನು ಸ್ಮರಿಸೋದಷ್ಟೇ. ಎರಡನೇದು, ಕುಂದುಕೊರತೆ ಸಭೆಯನ್ನು ದಯವಿಟ್ಟು ಕಡಿಲೇಬೇಕು ಸರ್. 6 ತಿಂಗಳಿಗಾದರೂ ಒಮ್ಮೆ ಕರೆದ್ರೆ ಮಾತ್ರ ಮನೆಗೆ ಎಲ್ಲೂ ದಾಖಲೆನೇ ಇಲ್ಲ ಸರ್. ನಮ್ಮಲ್ಲಿ ಪಟ್ಟಣದಲ್ಲಿ ಬಹುಸಂಖ್ಯಾತ ಸಮುದಾಯ ಯಾವ ಸವಲತ್ತು ಸಿಕ್ಕೋದಿಲ್ಲ. ಇನ್ನೆಷ್ಟು ದಿನ ಹಿಂದುಳಿದ ವರ್ಗಗಳು ಅಂತ ಇರಬೇಕು. ಸಂವಿಧಾನದತ್ತವಾಗಿ ಲಭ್ಯ ಆಗಬೇಕಾದಂಥ ಕನಿಷ್ಠ ಸವಲತ್ತು ಬರಲಿ ನಮಗೆ ಸರ್. ನೋಡಿ ಸರ್, ತುಂಬ ಕಡುಬಡವರು ಇದ್ದಾರೆ, ಮನೆ ಇದ್ದವರು ಇದ್ದಾರೆ, ಆಶ್ರಯ ಮನೆಗಳಿಲ್ಲ. ಭೂಮಿ ಹಂಚಿಕೆಯಲ್ಲಿ ಸಾಕಷ್ಟು ಜನ ಉಳಿವೆ ಮಾಡ್ಕೊಂಡಿದ್ದಾರೆ. ಯಾವುದೇ ವಿಧವಾದಂಥ ಮುಂಜೂರಾತಿ ಬರ್ತಿಲ್ಲ. ಇವತ್ತು ಬಗರ್ಪುನ್ ಸಾಗುವಳಿ ಮಾಡ್ಕೊಂಡಿರೋರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿ ನೋಡಿ. ನಮ್ಮ ದುರಾದೃಷ್ಟ ಏನು ಅಂದರೆ BBMP ವ್ಯಾಪ್ತಿಯಿಂದ 18 ಹೌದು ಸರ್.
ಪುರಸಭೆ ಮಾಗಡಿ ವ್ಯಾಪ್ತಿಯಿಂದ 3 ಕಿಲೋಮೀಟರ್. ಹೌದು. ಅದೇನಾಗುತ್ತೆ, ಮಾಗಡಿಯಿಂದ ಟುವರ್ಡ್ಸ್ ಬೆಂಗಳೂರು ಮತ್ತು PPF ವಾರ್ಡಿಂದ ಟುವರ್ಡ್ಸ್ ಮಾಗಡಿ ಓವರ್ಲ್ಯಾಪ್ ಆಗ್ತದೆ. ಸೊ ನಾವು ಇಲ್ಲಿಂದ ಶಾಂತವರ್ಗವರೆಗೂ ಯಾವುದೇ ಗ್ರಾಂಟ್ ಮಾಡೋದಿಲ್ಲ. ಇಲ್ಲ, ನಮಗೆ ಸರ್ಕಾರದ ರೂಲ್ಸ್ ಇಲ್ಲ ಸರ್, ಕಾನೂನು ವ್ಯಾಪ್ತಿಯೊಳಗೆ ಇರೋದನ್ನ ಅಷ್ಟೇ ಮಾಡಿ. ಇವಾಗ ಅದನ್ನ ಮಾಡೋಕ್ಕೆ ಬರಲ್ಲ. ಇವಾಗ ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಹೋದ ಸಿಂಗ್ದಾಸ್ನಲ್ಲಿ, ಶಾಂತವರ್ಗಲ್ಲಿ, ಕಲ್ಲೂರು ನಾನು ಅದನ್ನ ಮಾಡೋಕ್ಕೆ ಬರಲ್ಲ. ಬಗರ್ಕುಂ ಸಾಗುವಳಿ ಮಾಡಿಕೊಂಡಿರ್ತಕ್ಕಂಥ OBC ಪುರಹಿತ ರೈತರಿಗೆ ಮುಂಚೂರು ಮಾಡಿ ಸರ್. ಉದಾಹರಣೆಗೆ ಗಂಭೀರಾಸರು ಇದ್ದಾರೆ ಸರ್. ಗೇರಣಿನಲ್ಲಿ ಈಗ ಸರ್ಕಾರಿ ಗೋಮಾಳದಲ್ಲಿ ಅರ್ಜಿ ಹಾಕ್ಕೊಂಡಿದ್ದು 3 ವರ್ಷದಿಂದ ಫೈಲ್ ಮುಂದಕ್ಕೆ ಹೋಗಿಲ್ಲ. ಅದೇನಲ್ಲಿರ್ತಕ್ಕಂಥ ಗೋಮಾಳದಲ್ಲಿ 3 ಮಲಿಕಲ್ಲಿ 38 ಎಕರೆ ಜಮೀನಿಗೆ ಮತ್ತೆ ಮಂಜೂರು ಮಾಡ್ತಾರೆ. ಏನು ಸರ್ ಇದು ಯಾರು ಆಕ್ಷೇಪ ಅಂತಲ್ಲ, ದಯಮಾಡಿ ಆಗಿದ್ದಾಗಲಿ. ಮತ್ತು ಹಟ್ಟಿ ತಾಂಡ್ಯ ಕಾಲೋನಿಗಳಲ್ಲಿ ಅವು 94 CMA ಗ್ರಾಮ ಠಾಣ ಮಾಡಬೇಕಂತ ಸರ್. ಗ್ರಾಮ ಠಾಣ ಆಗಲಿಲ್ಲ ಸರ್. ಇನ್ನೂ ಗುಡಿಸಲುಗಳಿದೆ. ಮಾಡಿ ಸರ್, ದಯಮಾಡಿ. ಹೆಂಗಿದ್ದೀರಿ, ಸಂವಿಧಾನದತ್ವಾಗಿ ಏನು ಬರೀಬೇಕು, ಒಂದೇ ಸಲ ಇಂದ್ರಪ್ರಸ್ಥ ಇಳಿಸೋಕ್ಕಾಗೋದಿಲ್ಲ. ಕನಿಷ್ಠ ಸವಲತ್ತನ್ನು ಸಿಕ್ಕುವಂತೆ ಮಾಡಿ. ನಾನು ಹಿಂದೆ ದೇವರಾಜ್ ಹೆಸರಿನ ಹಳೆ ಬಸ್ ಖಾಸಗಿ ಬಸ್ ನಿಲ್ದಾಣ ಇಡಬೇಕು ಅಂತ ನಮ್ಮ ಸ್ಕೂಲ್ ಹಿಂದೆ ನಾವು ಸುಮಾರು ಸಲ ಅದು ಮನವಿ ದಯಮಾಡಿ ಅಟ್ಲೀಸ್ಟ್ ಈ ಸಲ ಆದರೂ ಆ ಜಯಂತಿಗಾರು ಒಂದು ಬೋರ್ಡ್ ಬರೆದಾಕಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಅಲ್ಲ, ಅದು ಹಿಂದೆ ಆಗಿರೋ ಕೆಲಸ, ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಸರ್, ಇದುವರೆಗೂ ನಾವು ಕಂಡ ತಹಸೀಲ್ದಾರರಲ್ಲಿ ನೀವೇ ಕೂತ್ಕೊಂಡು ಕೇಳಿರೋದು. ಈ ಪೂರ್ವಭಾವಿ ಸಭೆಗಿಂತ ತಹಸೀಲ್ದಾರ್ ಬರ್ತಾನೆ ಇರಲಿಲ್ಲ, ಯಾರಿಗೂ ಬಿಡೋರು, ಅವ್ರು ಹೇಳೋರು, ನಾವು ಓದೋದು ಅದು ನಡೆಯಲೂ ಇಲ್ಲ. ನೀವು ಹಸು ಬಗ್ಗೆ ಮಾತಾಡಿದ್ದೀರ, ನಮ್ಗೆ ಸಂತೋಷ. ಅದೇ ರೀತಿ ನೀವು ಕಾರ್ಯಕ್ರಮವನ್ನು ರೂಪಿಸಬೇಕು, ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ಬೇಕು ದಯಮಾಡಿ. ಪಟ್ಟಣದಲ್ಲಿ ಯಾವ್ದಾದ್ರು ಒಂದು ರಸ್ತೆಗೆ ಹೆಸರು ಒಂದು ಅವರು ಒಂದು ಪ್ರತಿಮೆನ ಅನಾವರಣ ಮಾಡಬೇಕು ಅಂತ ಭಾಳ ದಿವಸದಿಂದ ನಮಗೆ ಅದನ್ನು ನಾವು ದಯಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಮನೆಯ ಸಚಿವರ ಹತ್ರ ನಾವು ಸಚಿವರ ಹತ್ರ ಮಾತಾಡಬೇಕು ಸರ್. ಮಾಡಿ ಇದು ನಮ್ಮ ಮಾಜಿ ಮುಖ್ಯಮಂತ್ರಿ ಅವಮಾನ ಮಾಡಿದಂಗೆ ಸರಿಯಾದ ರೀತಿಯಲ್ಲಿ ಮಾಡ್ತಿದ್ದಾರೆ, ದಯಮಾಡಿ. ಗೌರಮ್ಮ ಕೆರೆ ಸಮೀಪ ಮಡಿವಾಳ ಮಾಚಿ ದೇವರ ದೇವಸ್ಥಾನ ಇದೆ. ಮಾಚಿ ದೇವರ ಕಟ್ಟೆ ಅಂತಲೇ ಇದೆ. ಅದನ್ನು ಖಾಸಗಿಯವರಿಗೆ ಮಂಜೂರು ಮಾಡಿದ್ದೀವಿ. ಆ ಸಮುದಾಯದಲ್ಲಿ ಇನ್ನೆಷ್ಟು ದಿನ ಇರಬೇಕು? ನಮ್ಮ ಸಂವಿಧಾನದತ್ವವಾಗಿ ನಮ್ಮದಿರೋದನ್ನು ಬೇರೆಗೆ ಕೊಟ್ಟರೆ ಹೇಗೆ? ಸರ್, ಹೋಗಿರೋದು ಹೋಗ್ಬಿಟ್ಟು ಸರ್, ಉಳಿದಿರೋದಾದರೂ ಮಾಡಿಕೊಡಿ ಸರ್. ಆಮೇಲೆ ಬೇರೆ ಬೇರೆ ಇಲಾಖೆಗಳಿಂದ ಸವಲತ್ತು ಇದೆಯಲ್ಲ ಸರ್, ನಮ್ಮ ರೈತರಿಗಾಗಲಿ, ಕೃಷಿಕರಾಗಲಿ, ಸವಿತಾ ಸಮಾಜದವ್ರಿಗೆ, ಉಪ್ಪಾರವ್ರಿಗೆ, ಬೆಸ್ತರಿಗೆ ಅಥವಾ ತಿಗಡರಿಗೆ ಮತ್ತು ಕುರಿನ್ ಶೆಟ್ಟರಿಗೆ, ಈಡಿಗರಿಗೆ, ಗೊಲ್ಲರಿಗೆ, ಇನ್ನೂ ನೂರಾರು ಕುರುಬರಿಗೆ, ನೂರಾರು ಸಮುದಾಯಗಳಿದೆ ಸರ್. ಇಲಾಖೆಗಳ ಅಧಿಕಾರಿಗಳೇ ಕಾರ್ಯಕ್ರಮ ಬರೋದಿಲ್ಲ. ನಾವು ಮೈನಾರಿಟಿ ಏನು ಇನ್ನೂ ಇಲ್ವಾ ಸರ್? ಇನ್ನೆಷ್ಟು ದಿನ ನಾವು ಹಿಂದುಳಿದವರಾಗಿರ್ಬೇಕು? ನಮ್ಮ ಇಲಾಖೆ ಬಂದಿದ್ದಾರೆ ಮೇಡಮ್ ಅಂತಲ್ಲ, ಬೇರೆ ಬೇರೆ ಇಲಾಖೆಗಳು ಎಲ್ಲೂ ಒಂದೇ ಒಂದು ಚೂರು ತೋರಿಸಿ ಸರ್. ಅದೇ ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ್ ಅರಸ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಸೊ ಹಲವಾರು ಮುಖಂಡರು, ಅಧಿಕಾರಿ ವರ್ಗದವರು ಬಂದು ಅವರ ಸಜೆಷನ್ಸ್ ಎಲ್ಲ ನೀಡಿದ್ದಾರೆ. ಸೊ ಬರೋ ಆಗಸ್ಟ್ 20ರಂದು ಅರ್ಥಪೂರ್ಣವಾಗಿ ಅವರ ಜಯಂತಿನ ಆಚರಣೆ ಮಾಡೋಕ್ಕೆ ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರ ಹತ್ರನೂ ಮಾನ್ಯ ಸಚಿವರ ಹತ್ರ ನಾವು ಸ್ವಲ್ಪ ಪರ್ಮಿಷನ್ ತೊಗೊಂಡು ಡೇಟ್ ಅವರ ಅವೈಲಬಿಲಿಟಿ ನೋಡಿಕೊಂಡು ಒಂದು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಸಲಹೆ ಬಂದಿದೆ. ಅವ್ರ ಹತ್ರ ನಾವು ಮಾತಾಡಿ ಅವರ ಮಾರ್ಗದರ್ಶನದಂತೆ ನಾವು ಆಚರಣೆ ಮಾಡ್ತೀವಿ. ಸರ್, ತಾಲೂಕು ಆಫೀಸಲ್ಲಿ ಯಾವ ರೀತಿ ಮಾಡ್ತೀರಾ ಸರ್? ತಾಲೂಕು ಆಫೀಸಲ್ಲಿ ಎಂದಿನಂತೆ ಅವರ ಭಾವಚಿತ್ರ ಮತ್ತು ಅವ್ರ ಬಗ್ಗೆ ಒಂದಷ್ಟು ಹಿತನುಡಿಗಳು ಮತ್ತು ಅವ್ರು ಮಾಡಿರೋಂಥ ಕೆಲಸದ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಮೂಡೋ ಥರ ಮಾತಾಡಿ ಇನ್ನು ಪೀಳಿಗೆಗೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಅವರು ತೊಗೊಂಡಂಥ ಸ್ಟೆಪ್ಸ್ ಇದೆಲ್ಲ ಅದು ತುಂಬ ರೆವಲ್ಯೂಷನರಿ ಸ್ಟೆಪ್ಸ್. ಸೊ ಅದ್ರ ಬಗ್ಗೆ ಅರಿವು ಮೂಡಿಸೋದು ಒಳ್ಳೆಯದು. ಹೌದು ಸರ್. ಸರ್, ಸಭೆಗೆ ಅಧಿಕಾರಿಗಳು ಬರಲ್ವಲ್ಲ, ಯಾಕೆ ಸರ್? ಯಾವುದೇ ಸಭೆ ಮಾಡೋದು ಅಧಿಕಾರಿಗಳು ಕೊರತೆ ಇರ್ತದೆ, ಯಾಕೆ? ಆ ಥರ ಅಲ್ಲ, ಬೇರೆ ಬೇರೆ ಕೆಲಸದ ಒತ್ತಡಗಳಿರುತ್ತೆ. ಅಲ್ಲ, ಅವ್ರು ಆಲ್ರೆಡಿ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಇವಾಗ ನೋಡಿ, ನೀವು ಎಲ್ಲೇ ಯಾರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಪಾಪ ಅವ್ರದ್ದೇ ಒಂದು ಒತ್ತಡಗಳಿರುತ್ತೆ. ಸೊ ಅದನ್ನ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಕರೆದಾಗ ನಿಜಾನೇ ಕಾಟಾಚಾರ ಸಭೆ ಆಗಬಾರ್ದು ಸರ್. ನೋಡಿ, ಯಾವುದೂ ಕಾಟಾಚಾರದ ಸಭೆ ಅಂತ ಆಗಲ್ಲ. ನಿಮ್ಮ ಸಜೆಷನ್ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಆಫೀಸರ್ ಇದ್ದಾರೆ, ಶಾಸಕರ ಹತ್ರನೂ ಸಚಿವರ ಹತ್ರನೂ ಮಾತಾಡ್ತೀವಿ. ನಾವು ಮಾತಾಡಿ ಅದು ಯಾವ ಥರ ಮಾಡಬೇಕು ಸರ್. ಈಗ ಸಜೆಷನ್ ಕೊಟ್ಟು ಕುಂದುಕೊರತೆ ಸಭೆ ಮಾಡಬೇಕು ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ವಿಚಾರ ಮಾಡ್ತೀವಿ. ನೋಡಿ, ಅದು ನಮ್ಮ ಹಂತದಲ್ಲಿ ನಾವು ಡಿಸೈಡ್ ಮಾಡುವಂಥ ಇದಲ್ಲ. ಒಂದು ಕುಂದುಕೊರತೆ, ಹಿಂದುಳಿದ ವರ್ಗಗಳ ಕುಂದುಕೊರತೆ ಸಭೆ ಮಾಡಬೇಕು ಅಂದರೆ ಅದು ನಾವು ಪರ್ಮಿಷನ್ಸ್ ಎಲ್ಲ ತೊಗೊಬೇಕು. ಜಿಲ್ಲಾಧಿಕಾರಿಗಳು ಹೌದು, ಅವರ ಪರ್ಮಿಷನ್ಸ್ ಎಲ್ಲ ತೊಗೊಬೇಕಾಗುತ್ತೆ. ಅದು ಅಲ್ಲಿಂದ ಅನುಮತಿ ಬಂದ ಮೇಲೆ ಮಾಡ್ತೀವಿ.
ದಿನಾಂಕನೆ ಕುರಿತು ಏನಿವತ್ತು ತಹಸೀಲ್ದಾರ್ ಪೂರ್ವಭಾವಿ ಸಭೆ ಕರೆದರು 20 ತಾರೀಕು ಆಚರಣೆ ಮಾಡೋದ್ರ ಬಗ್ಗೆ ತಮ್ಮ ಒಕ್ಕೂಟದಿಂದ ಏನಾದರೂ ಹೇಗೆ ಆಚರಣೆ ಮಾಡ್ತಾರೆ? ಈಗ 111ನೇ ಜನ್ಮದಿನದ ಅಂಗವಾಗಿ 20ನೇ ತಾರೀಕು ಕಾರ್ಯಕ್ರಮ ಮಾಡ್ತೀನಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಮತ್ತು ಮಾಜಿ ಹಾಲಿ ಮಂತ್ರಿಗಳನ್ನ ಚರ್ಚೆ ಮಾಡಿ ದಿನಾಂಕ ಹೇಳ್ತೀನಿ. ಅವ್ರು ದಿನಾಂಕ ಹೇಳ್ದೆ ಹೋದರೆ ಒಕ್ಕೂಟದಿಂದ ನಾವೇ ಸೇರಿ ನಮ್ಮವರೆಲ್ಲ ಸೇರಿಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಕೂತ್ಕೊಂಡು ಚರ್ಚೆ ಮಾಡಿ ಕಾಗುಗಳನ್ನೆಲ್ಲ ಚರ್ಚೆ ಮಾಡಿ ಮಾಡೋದು. ಅದಕ್ಕೆ ಅಂತಿಮವಾಗಿ ಏನೇನು ಆಗ್ತದೆ ಅವನ ತೀರ್ಮಾನ ಏನು ಮಾಡ್ಕೋದ್ರು ಅಂತ ನೋಡೋಣ. ಮತ್ತು ರಾಮನಗರದಲ್ಲಿ ನಡೀತಕ್ಕಂಥ ಇದರಲ್ಲಿ ನಮಗೆ ರಾಮನಗರದಿಂದ ನಮಗೇನು ಕೊಡಬೇಕು ಸವಲತ್ತನ್ನು ಕರೆಸಿ ಕೊಟ್ಟಿಲ್ಲ, ಅದರಿಂದ ನಾವು ಹೋಗಿಲ್ಲ. ಅವ್ರು ಏನು ಮಾಡ್ತಾರೆ ನೋಡೋಣ. ನಮ್ಮ ಕರೆದು ಕೊಡೋವರೆಗೂ ತಾಲೂಕಿನ ಒಟ್ಟಾಗೆ ಕರೆದು ನಮ್ಮ ಫಲಾನುಭವಿ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಕೊಟ್ಟರೆ ಅಲ್ಲಿಗೆ ಹೋಗೋದು, ಇದನ್ನು ಬಹಿಷ್ಕರಿಸೋದು ಅದನ್ನು ಅಂತ ತೀರ್ಮಾನ ಮಾಡಿದ್ವಿ. ಏನಿಂದು ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜ ಅರಸರವರ 111ನೇ ಜನ್ಮದಿನಾಚರಣೆಯ ಆಚರಣೆ ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕರೆದಿದ್ದರು. ಎಲ್ಲ ನಮ್ಮ ಹಿಂದುಳಿದ ವರ್ಗದ ಒಕ್ಕೂಟದ ಎಲ್ಲ ಸದಸ್ಯರುಗಳು, ಎಲ್ಲ ಹಿಂದುಳಿದ ಸಮಾಜದ ಮುಖಂಡರುಗಳು ಇದು ಭಾಗವಹಿಸಿದರು. ನಮಗೆ ತಹಸೀಲ್ದಾರ್ ಅವರು ಏನು 20ನೇ ತಾರೀಕು ಜಯಂತಿ ಇದೆ, ಅವತ್ತು ಏನು ಸರ್ಕಾರದ ವತಿಯಿಂದ ಏನು ನಾವು ಸಾಂಕೇತಿಕವಾಗಿ ಏನು ಆಚರಣೆ ಮಾಡಬೇಕು ಅದನ್ನು ನಾವು ಆಚರಣೆ ಮಾಡ್ತೀವಿ ಅಂತ ನಮಗೆ ತಿಳಿಸಿದ್ದಾರೆ. ಕಳೆದ ಬಾರಿ ಸಹ ಇದೇ ರೀತಿ ಸಾಂಕೇತಿಕವಾಗಿ ಈಗ 20ನೇ ತಾರೀಕು ನಾವು ಮುಗಿಸೋಣ, ಮುಂದಿನ ದಿನ ಒಂದು ಕಾರ್ಯಕ್ರಮ ರೂಪಿಸೋಣ ಅಂತೇಳಿ ಅದು ಸಮಯ ನಮಗೆ ಅವರು ಕೊಡಲಿಲ್ಲ, ಆಗಲಿಲ್ಲ. ಈ ಸಲಿನೂ ಕೂಡ ತಹಸೀಲ್ದಾರ್ ಮುಖಾಂತರ ಮಾನ್ಯ ಈ ಕ್ಷೇತ್ರ ಶಾಸಕರು ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ. ದಯಮಾಡಿ ಅರಸರವರು ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ, ಲಕ್ಷಾಂತರ ಜನರ ಬಾಳಲ್ಲಿ ಒಂದು ಜ್ಯೋತಿನ ಹಚ್ಚಿದಂಥವರು. ಅವರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ದಯಮಾಡಿ ಅವರ ಬಳಿ ಚರ್ಚೆ ಮಾಡಿ ಅವರದ್ದು ಒಂದು ಸಮಯ ನಿಗದಿ ಮಾಡಿ ಒಂದು ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಮಾಡಿದ್ರೆ ಅವರಾದರೂ ಕೊಟ್ಟಿರೋ ಕೊಡುಗೆಗಳಿಗೆ ನಾವು ಅವ್ರನ್ನ ಸ್ಮರಿಸುವಂಥ ಕೆಲಸ ಆಗ್ತದೆ. ಮುಂದಿನ ಪೀಳಿಗೆಗೆ ಅವರ ಬಗ್ಗೆ ಒಂದು ವಿಚಾರ ವಿನಿಮಯ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಅದನ್ನು ಮನವಿ ಮಾಡಿದ್ದೀವಿ. ಅವರು ಕೂಡ ನಾನು ಅವ್ರ ಹತ್ರ ಸಚಿವರ ಹತ್ರ ಮಾತಾಡಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು 20ನೇ ತಾರೀಕು ತುಂಬ ಹತ್ತಿರದಲ್ಲಿರೋದ್ರಿಂದ ಅವ್ರು ಏನು ಸಾಂಕೇತಿಕವಾಗಿ ಮಾಡ್ತಾರೆ ಮಾಡಲಿ. ಆಮೇಲಿಂದ ಅವರು ದಿನಾಂಕ ನಿಗದಿಪಡಿಸಿ ನಾವು ಹೇಳಿದ್ದೀವಿ, ಸಚಿವರು ಬೇಕಾದರೆ ಏನಾದರೂ ಇದು ಪೂರ್ವಭಾವಿ ಸಭೆಯಾಗಿ ಇನ್ನೊಂದು ದಿನ ನಾವು ಬಂದು ಅವರು ಬರ್ತಾರೆ ಒಂದು ಸಭೆ ಮಾಡಿ ಅಂತಂದರೆ ನಾವೆಲ್ಲ ಬರೋದಕ್ಕೆ ರೆಡಿ ಇದ್ದೀವಿ. ಅವ್ರು ಯಾವತ್ತು ಕಾರ್ಯಕ್ರಮ ರೂಪಿಸೋಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಭಾವಿಸಿದ್ದೀವಿ. ಆದರೆ ಅವರೇನಾದರೂ ಇವತ್ತು ಈ ಸಾಂಕೇತಿಕ ಕಾರ್ಯಕ್ರಮ ಆದಮೇಲೆ ಅವರು ಮತ್ತೆ ದಿನಾಂಕ ನಮಗೆ ಸಿಗಲಿಲ್ಲ ಅಂದರೆ ನಮ್ಮ ಒಕ್ಕೂಟದಿಂದ ನಮ್ಮ ಕೈಲಾದ ಮಟ್ಟಿಗೆ ಅರಸರವರ ಜಯಂತಿನ ಆಚರಣೆ ಮಾಡಿ ಅವರಿಗೆ ಗೌರವ ಸೂಚನೆ ಮಾಡುವಂಥದ್ದು ಕೆಲಸವನ್ನು ಒಕ್ಕೂಟದ ವತಿಯಿಂದ ಏನಾದರೂ ಸಚಿವರನ್ನ ಭೇಟಿ ಮಾಡಿ ಏನಾದರೂ ಚರ್ಚೆ ಮಾಡೋವಂಥ ಒಂದು ಇದೆಯಾ? ಈಗ ತಹಸೀಲ್ದಾರು ಸಮಯ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಹಸೀಲ್ದಾರು ಹತ್ರ ಚರ್ಚೆ ಮಾಡ್ತೀನಿ, ನಾನು ಬೆಳಗ್ಗೆನೇ ಚರ್ಚೆ ಮಾಡ್ತೀನಿ ಅವ್ರ ಹತ್ರ ಹೋಗಿ ಅಂತ ನಮಗೆ ಹಿಂದುಳಿದ ವರ್ಗದ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ಅವ್ರು ಏನು ಚರ್ಚೆ ಮಾಡ್ತಾರೆ ನಾವು ಅದನ್ನೇ ಹೇಳಿದ್ವಲ್ಲ, ಅವರೊಂದು ಸಭೆ ಅವರೇ ಡೇಟ್ ಫಿಕ್ಸ್ ಮಾಡಿ ಸಭೆ ಕರೆದ್ರೆ ನಾವೆಲ್ಲ ಬರೋದಕ್ಕೆ ಸಿದ್ಧರಿದ್ದೀವಿ. ಅವರು ಯಾವ ರೀತಿ ದೇವರಾಜ ಅರಸ್ ಅವರ ಜಯಂತಿನ ಆಚರಣೆ ಮಾಡಬೇಕು ಅಂತೇಳಿ ಅವರ ಅಧ್ಯಕ್ಷತೆಯಲ್ಲೇ ಅವರು ಯಾವ ರೀತಿ ಹೇಳ್ತಾರೋ ನಾವು ಕೂಡ ಅವ್ರ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.